ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಇದು ಬಗೆದಷ್ಟು ಬಯಲಾಗ್ತಾ ಇದೆ. ಈಗ ಒಂದು ಹಂತಕ್ಕೆ ಬರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರ ಮಾಸ್ಟರ್ ಮೈಂಡ್ ಯಾರು ಅನ್ನುವಂಥದ್ದು ಈಗ ಬೆಳಕಿಗೆ ಬರಕ್ ಶುರುವಾಗಿದೆ. ಸೊ ನಾಗೇಂದ್ರ ಅವರೇ ಈಗ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಇಡಿಯ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ವಾಲ್ಮೀಕಿ ನಿಗಮದ ಹಣ ತೆಗೆದು ಚುನಾವಣೆಗೆ ಬಳಸಿದ್ದಾರೆ. ಎಲ್ಲಾ ವಹಿವಾಟನ್ನ ಅವರೇ ಖುದ್ದು ನಿರ್ವಹಿಸಿದ್ರು. ಲೋಕಸಭೆಯ ಚುನಾವಣೆ ವೇಳೆ ಬಳ್ಳಾರಿ ಕ್ಷೇತ್ರದಲ್ಲಿ ಹಣ ಹಂಚಿಕೆಯಾಗಿದೆ ಅಂತ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ನನ್ನ ಹೆಸರು ಬಾಯಿ ಬಿಡದಂತೆ ನಾಗೇಂದ್ರ ಒತ್ತಡ ಹಾಕಿದ್ರು ಅಂತಾನೂ ಕೂಡ ಉಲ್ಲೇಖಿಸಲಾಗಿದೆ. ಮೇ 29ರಂದು ಕೆಐಎಡಿಬಿ ಏರೋಸ್ಪೇಸ್ ಪಾರ್ಕ್ ಬಳಿ ಮೀಟಿಂಗ್ ಅನ್ನು ಮಾಡಿದ್ದಾರೆ. ತಮ್ಮ ಕಾರಿನಲ್ಲೇ ರಾತ್ರಿ 8 ಗಂಟೆಗೆ ಮಾಜಿ ಎಂಡಿ ಪದ್ಮನಾಭ, ಆರೋಪಿ ನೆಕ್ಕಂಟಿ ನಾಗರಾಜು ಹಾಗೂ ನಾಗೇಂದ್ರ ಸಂಬಂಧಿ ಮುರಳೀಕೃಷ್ಣ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ನೀವು ನನ್ನ ಹೆಸರನ್ನ ಹೇಳಿದ್ರೆ ನನ್ನ ಅಧಿಕಾರ ಹೋಗುತ್ತೆ. ನಾನು ಅಧಿಕಾರದಲ್ಲಿದ್ರೆ ಮಾತ್ರ ಎಲ್ಲರೂ ಕೂಡ ಪಾರಾಗಬಹುದು. ನನ್ನ ಹೆಸರು ಯಾರೂ ಹೇಳಬೇಡಿ ಅಂತ ನಾಗೇಂದ್ರ ತಾಕೀತು ಮಾಡಿದ್ರು ಅಂತ ಇಡಿಯ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿರೋದು. ಹಾಗಿದ್ದಾಗ ಏನಿದೆ ಅದರಲ್ಲಿ ಅನ್ನುವಂಥದ್ದನ್ನ ನೋಡೋಣ. ರಿಮೈಂಡ್ ಕಾಪಿಯ ಡೀಟೇಲ್ಸ್ ಈ ರೀತಿಯಾಗಿದೆ. 187 ಕೋಟಿ ಹಗರಣದ ಮಾಸ್ಟರ್ ಮೈಂಡ್ ನಾಗೇಂದ್ರ ಅನ್ನುವಂಥದ್ದು ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಇದು ಮಾಜಿ ಸಚಿವ ನಾಗೇಂದ್ರಗೆ ಎಲ್ಲವೂ ಕೂಡ ಗೊತ್ತಿತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾಗೇಂದ್ರ ಆಜ್ಞೆಯ ಮೇರೆಗೆನೆ 187 ಕೋಟಿ ಹಣ ಲಪಟಾಯಿಸಲಾಗಿದೆ. ಇಡೀ ಷಡ್ಯಂತ್ರದ ಹಿಂದೆ ನಾಗೇಂದ್ರ ಪಾತ್ರವಿದೆ ಅನ್ನುವಂಥದ್ದು ರಿಮೈಂಡ್ ಕಾಪಿಯಲ್ಲಿರುವಂತಹ ಅಂಶ. ವಸಂತನಗರದಿಂದ ಎಂಜಿ ರೋಡ್ ಶಾಖೆಗೆ ಅಕೌಂಟ್ ಶಿಫ್ಟ್ ಮಾಡಿಸಿದ್ದು ಕೂಡ ನಾಗೇಂದ್ರ ಅವರು ಅನ್ನುವಂಥದ್ದು ಉಲ್ಲೇಖವಾಗಿದೆ. ಹಣ ವರ್ಗಾವಣೆ ಮಾಡಿಸಿದ್ದೇ ನಾಗೇಂದ್ರ ಅನ್ನುವಂಥದ್ದು ಕೂಡ ಉಲ್ಲೇಖವಾಗಿದೆ. ಇದಿಷ್ಟು ಕೂಡ ಉಲ್ಲೇಖವಾಗಿರೋದು. ಇದಿಷ್ಟೇ ಅಲ್ಲ, ಕಾರಿನಲ್ಲಿ ಮೀಟಿಂಗು, ಹೆಸರು ಹೇಳದಂತೆ ತಾಕೀತು. ಮೇ 29ರಂದು ಕಾರಿನಲ್ಲೇ ಮೀಟಿಂಗ್ ಮಾಡಿದ್ರು ನಾಗೇಂದ್ರ. ಸೊ ಎಲ್ಲವೂ ಕೂಡ ಒಂದೊಂದಾಗಿ ಇದೆ. ಕೆಐಎಡಿಬಿ ಏರೋಸ್ಪೇಸ್ ಪಾರ್ಕ್ನಲ್ಲಿ ರಾತ್ರಿ 8 ಗಂಟೆಯ ಮೀಟಿಂಗು. ನಿಗಮದ ಮಾಜಿ ಎಂಡಿ ಪದ್ಮನಾಭ, ನಾಗೇಂದ್ರ ಆಪ್ತರು ಸಭೆಯಲ್ಲಿ ಭಾಗಿಯಾಗಿದ್ರು. ಇದು ಶಾಂಗ್ರಿಲಾದಲ್ಲಿ ನಡೆದಂತಹ ಸಭೆಯಲ್ಲಿ ನೆಕ್ಕಂಟಿ ನಾಗರಾಜ್ ಹಾಗೂ ನಾಗೇಶ್ವರ ರಾವ್ ಕೂಡ ಭಾಗಿಯಾಗಿರ್ತಾರಲ್ಲಿ. ಇವೆಲ್ಲವೂ ಕೂಡ ನಡೆದಿರೋದು ನಾಗೇಂದ್ರ ಅವರ ಸುಪರ್ದಿಯಲ್ಲಿ ಅಂತ ಹೇಳಿ ಶಾಂಗ್ರಿಲಾ ಹೋಟೆಲ್ ಸಭೆಯಲ್ಲಿ ಸಂಚನ್ನ ರೂಪಿಸಿರ್ತಾರೆ ನಾಗೇಂದ್ರ ಅವರು ಅನ್ನುವಂಥದ್ದು ಕೂಡ ಇಡಿ ಸಲ್ಲಿಸಿರುವಂತ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಮುಂದೆ ವರೆದಂತೆ ಆರ್ಬಿಎಲ್ ಬ್ಯಾಂಕ್ನಲ್ಲಿ 18 ನಕಲಿ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ. ಎಷ್ಟು? 18 ಅಕೌಂಟ್ಗಳನ್ನು ಓಪನ್ ಮಾಡ್ತಾರೆ ಆರ್ಬಿಎಲ್ ಬ್ಯಾಂಕ್ನಲ್ಲಿ. ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರುವಂತಹ ಆರ್ಬಿಎಲ್ ಬ್ಯಾಂಕ್ ಬ್ರಾಂಚ್ ಅದು. ಅಲ್ಲಿ 18 ಅಕೌಂಟ್ಗಳನ್ನು ಓಪನ್ ಮಾಡ್ತಾರೆ. ಬೇರೆ ಬೇರೆ ಕಂಪನಿಗಳ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡ್ತಾರೆ. ಯೂನಿಯನ್ ಬ್ಯಾಂಕ್ನಿಂದ 18 ಅಕೌಂಟ್ಗಳಿಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಆಗುತ್ತೆ. 4, 5, 6 ಈ ತರ ಕೋಟಿ ವ್ಯವಹಾರಗಳನ್ನ ಮಾಡಿರ್ತಾರೆ, ಟ್ರಾನ್ಸಾಕ್ಷನ್. ಎಸ್ಟಿ ಅಭಿವೃದ್ಧಿ ಹಣದ ಫಲಾನುಭವಿಯೇ ನಾಗೇಂದ್ರ ಹಾಗೂ ಆಪ್ತರು. ಬಡವರು, ಮಧ್ಯಮ ವರ್ಗದವರು ಇದರ ಫಲಾನುಭವಿಗಳಾಗಬೇಕಾಗಿತ್ತು. ಆದರೆ ಸಚಿವರು ಮತ್ತೆ ಅವರ ಆಪ್ತರು ಇದರ ಫಲಾನುಭವಿಗಳಾಗಿದ್ದಾರೆ. ಎಷ್ಟು? 187 ಕೋಟಿ. ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಯಿಂದ ಈ ಹಗರಣ ಬಹಿರಂಗವಾಗಿದೆ. ಅವರು ಆತ್ಮಹತ್ಯೆ ಮಾಡಿಕೊಳ್ಳದೇ ಇದ್ದಿದ್ರೆ ಈ ಪ್ರಕರಣವನ್ನ ಹಾಗೆ ಮುಚ್ಚಿ ಹಾಕ್ತಾ ಇದ್ರೇನೋ, ಯಾರಿಗೂ ಏನು ಲೆಕ್ಕನೇ ಸಿಗ್ತಾ ಇರಲಿಲ್ಲ. ಮೇ 23ರಂದೇ ಹಣ ವರ್ಗದ ಬಗ್ಗೆ ನಾಗೇಂದ್ರ ಅವರಿಗೆ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ. ಇಷ್ಟೆಲ್ಲ ಹಣ ಹಿಂಗೆ ವರ್ಗಾವಣೆ ಆಗಿದೆ ಅಂತ ಹೇಳಿ. ಆಗ ನಾಗೇಂದ್ರ ಅವರು ಹೇಳ್ತಾರಂತೆ ಅವರಿಗೆ ಎಲ್ಲ ಹಣ ಹಿಂತಿರುಗಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ನಾಗೇಂದ್ರ ಅವರು ಭರವಸೆ ಬೇರೆ ಕೊಟ್ಟಿರ್ತಾರಂತೆ. ಆದರೆ ಎಲ್ಲೂ ಕೂಡ ಇದು ಲೀಕ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತಾನೆ ಹೇಳಿರ್ತಾರಂತೆ. ಅಂದ್ರೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಇನ್ನು ಮೇ 29ರಂದು ಇವೆಲ್ಲವೂ ಕೂಡ ಈಗ ಆಗಿರುವಂತಹ ಬೆಳವಣಿಗೆ. ಕಾರಿನಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ನಾಗೇಂದ್ರ ಅವರು. ಕೆಐಎಡಿಬಿ ಏರೋಸ್ಪೇಸ್ ಪಾರ್ಕ್ನಲ್ಲಿ ರಾತ್ರಿ 8 ಗಂಟೆಗೆ ಮೀಟಿಂಗ್ ಅನ್ನ ಮಾಡ್ತಾರೆ. ನಾಗೇಂದ್ರ ಮತ್ತು ಮಾಜಿ ಎಂಡಿ ಪದ್ಮನಾಭ, ಆರೋಪಿ ನೆಕ್ಕಂಟಿ ನಾಗರಾಜ್ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕಾರ್ನಲ್ಲಿ ನಾಗೇಂದ್ರ ಸಂಬಂಧಿ ಮುರಳೀಕೃಷ್ಣ, ಸಂಘಟನೆಯ ಯಶೋಧಮ್ಮ ಕೂಡ ಭಾಗಿಯಾಗ್ತಾರೆ. ಅಂದ್ರೆ ಎಸ್ಟಿ ಸಂಘಟನೆಯ ಯಶೋಧಮ್ಮ. ಯಾರೂ ಕೂಡ ತನ್ನ ಹೆಸರು ಹೇಳದಂತೆ ನಾಗೇಂದ್ರ ತಾಕೀತು ಮಾಡ್ತಾರಂತೆ. ನನ್ನ ಹೆಸರು ಹೊರಗೆ ಬಂದ್ರೆ ಅಧಿಕಾರ ಹೋಗ್ಬಿಡುತ್ತೆ, ಅಧಿಕಾರದಲ್ಲಿ ಇದ್ರೆ ಮಾತ್ರ ನಿಮ್ಮ ರಕ್ಷಣೆ ಮಾಡೋಕೆ ಸಾಧ್ಯ, ನನ್ನ ಹೆಸರು ಹೊರಬರದಂತೆ ನೋಡಿಕೊಳ್ಳುವಂತೆ ತಾಕೀತನ್ನ ಮಾಡ್ತಾರೆ. ಬಹುಕೋಟಿ ಹಣವನ್ನ ದೋಚಿದ್ದೇ ನಾಗೇಂದ್ರ ಅನ್ನೋದು ಈಗ ಇಡಿ ತನಿಖೆಯಲ್ಲಿ ಬೆಳಕಿಗೆ ಬರ್ತಾ ಇದೆ. ನಾಗೇಂದ್ರ ಹೇಳಿದ್ದಕ್ಕೇನೆ ಅಕೌಂಟ್ಗಳನ್ನ ನಿಗಮದ ಸಿಬ್ಬಂದಿ ತೆರೆದಿರ್ತಾರೆ. ನಾಗೇಂದ್ರ ಮನೆ ಮೇಲೆ ಇಡಿ ರೇಡ್ ವೇಳೆ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ. ಅವರ ಆಪ್ತರಿಂದ ಇಡಿ ಅವರು ವಿಚಾರಣೆ ಸಂದರ್ಭದಲ್ಲಿ ಬಾಯಿ ಬಿಡಿಸಿದರೆ ಅವುಗಳನ್ನೆಲ್ಲ ಅವರು ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ.